ಅಂತೀರಾ? ಇಲ್ಲ ಇಲ್ಲ. ಈ ಯೇಸುವೆ ಏಕೈಕ ದೇವ ಅಂತ ಹೇಳುವಂಥ ಸುಳ್ಳು ಗುಂಪಿನವರಿದ್ದಾರೆ. ಅವ್ನು ಯಾರೋ ಅವರು ಮೂಲ ಸುಳ್ಳುಗಾರ ಹೇಳಿರ್ತಾರೆ. ದೇವರು ಒಂದನೇ ಅಧ್ಯಾಯ 26 ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅನುಗುಣವಾಗಿ ನಾವು ಮನುಷ್ಯನ ಉಂಟು ಮಾಡೋ ತಕ್ಷಣ ದೇವದೂತರು ಕರ್ಕೊಂಡ್ಬಂದು ಅದನ್ನ ಸಂಭಾಷಣೆ ಮಾಡೋಂಥ ಅವ್ರ ಜೊತೆ ಮೀಟಿಂಗ್ ಮಾಡ್ದಂತೆ. ಸುಳ್ಳು ಕಥೆಗಳು. ಅದಕ್ಕಾಗಿದ್ರೆ ಈ ಈ ಸುಳ್ಳು ಹೇಳೋದಕ್ಕಿಂತ ಮುಂಚೆ ಈ ಸುಳ್ಳು ಭಕ್ತರಿಗೆ ಹಾಗಾದ್ರೆ ದೇವದೂತರು ಯಾವಾಗ ದೇವರು ಉಂಟು ಮಾಡ್ದ ಆ ಸ್ಪಷ್ಟತೆ ಬೇಕು, ಹೇಳಬೇಕು. ದೇವದೂತರು ಇಂಥ ದಿವಸ ದೂತರನ್ನು ಉಂಟು ಉಂಟು ಮಾಡಿದ್ಮೇಲೆ ಅವ್ರ ದೇವರಿಗೆ, ಬೈಬಲ್ ದೇವರಲ್ಲ, ಅವ್ರ ದೇವರಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಆಯಿತು. ಅವ್ರಿಗೇನು ಮನುಷ್ಯ ಹೇಗೆ ಉಂಟು ಮಾಡೋಕೆ ಅವ್ನಿಗೆ ಗೊತ್ತಾಗ್ಲಿಲ್ಲ. ಅವ್ನಿಗೆ ತಿಳುವಳಿಕೆ ಕಡಿಮೆ ಆಯಿತು, ಅದು ಕಡಿಮೆ ಇಲ್ಲೋ ಗೊತ್ತಿಲ್ಲ. ದೇವದೂರಿಗೆ ಕರ್ಕೊಂಬಂದು ಮೀಟಿಂಗ್ ಮಾಡಂತೆ. ಮನುಷ್ಯರು ಹೇಗೆ ಉಂಟು ಮಾಡೋಣಪ್ಪ, ಅದಕ್ಕೆ ನಾವು ಅಂದರೆ ದೇವದೂತರಿಗೆ ಸೇರಿಸ್ಕೊಂಡು ಬರ್ತಾರಂತೆ ದೇವ್ರ ವಾಕ್ಯ. ಸೈತಾನನ ಎಂಥ ಸುಳ್ಳು ಹೇಳ್ತಾನೆ, ಆ ಸುಳ್ಳಿಗೆ ಪ್ರಚಾರ ಮಾಡೋಂಥವ್ರು ಕೂಡ ಈ ಜನ ಇದ್ದಾರೆ. ಅಲ್ಲಿ ಆ ಸುಳ್ಳು ಹೇಳೋದಕ್ಕೋಸ್ಕರ ತಾವು ನಂಬಿರುವಂಥ ದೇವರಿಗೆ ಸಂಪೂರ್ಣ ಜ್ಞಾನ ಇಲ್ವಲ್ಲ, ಆ ಒಂದು ಪ್ರಶ್ನೆ ಬರುತ್ತಾ ಅಂತ ಕೂಡ ಯೋಚನೆ ಮಾಡಲ್ಲ. ಯಾಕಂದ್ರೆ ಒಂದು ಸುಳ್ಳು ಹೇಳ್ಬೇಕಲ್ಲಿ. ನಾವು ಅಂದರೆ ದೇವ್ರ ತ್ರೈಕ ಅಲ್ಲ, ನಾವು ಅಂದರೆ ದೇವದೂತರು ಸೇರಿಸ್ಕೊಂಡು ಆತನ ಮಾತಾಡ್ತಿದ್ದಂತೆ. ಅವರ ದೇವ್ರು ಹಾಗೆ ಮಾಡಿರ್ಬೋದು, ಸುಳ್ಳು ದೇವರು. ಬೈಬಲ್ ದೇವ್ರು ಆಗಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಹಾಗಿದ್ರೆ ದೂತರಿಗೆ ಕರ್ಕೊಂಡು ಮಾತಾಡ್ಬೇಕಂದ್ರೆ ಆ ಸುಳ್ಳಿ ಮೂಲ ಪರಿಶೀಲನೆ ಇಂಥ ಗುಂಪಿನವ್ರ ಗುರು ಹೇಳ್ಬೇಕು, ಇಂಥ ದೇವರು ದೂತರನ್ನು ಇಂಥ ದಿವಸ ಸೃಷ್ಟಿ ಮಾಡೋ ಅಂತ ಹೇಳ್ಬೇಕು ಅವ್ರು. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಬೇಡ, ಅವೆಲ್ಲ ಬೇಡ. ನೋಡಿ, ಏಕೈಕ ದೇವರು ಎಲ್ಲೆಲ್ಲಿದೆ ವಾಕ್ಯ ಹುಡುಕು. ಏಕೈಕ ದೇವರು ಯೇಸು ದೇವರು, ಆ ವಾಕ್ಯಗಳು ಹುಡುಕೋ ಹಾಕ್ತಾ ಇರೋದು, ಹುಡುಕೋದು ಹಾಕ್ತಾ ಇರೋದು. ದೇವ್ರ ವಾಕ್ಯ ಎಲ್ಲೆಲ್ಲ ಹೇಳಿದೆ, ಅದ್ರ ಯಾವ ಸಂದರ್ಭದಲ್ಲಿ ಯಾಕೆ ಹೇಳಿದೆ? ಹೌದು, ದೇವ್ರು ಬೈಬಲ್ ಹೇಳುತ್ತೆ, ದೇವರು ಒಬ್ಬನೇ ಅಂತ ಬೈಬಲ್ ಹೇಳಿದೆ. ಅದನ್ನೇ ನಾವು ನಂಬ್ತೇವೆ. ಆದರೆ ದೇವರು ಮೂರು ವ್ಯಕ್ತಿಗಳಾಗಿ ಆತನು ಪ್ರಕಟಪಡಿಸಿದ್ದಾನೆ. ಹೇಗೋ ಅದರ ವಿಷಯದಲ್ಲಿ ನಾವು ಮುಂದೆ ನೋಡ್ತೀವಿ. ಹಾಗೆ ನೋಡುವಾಗ ನಾವು ಅದರ ಒಂದು ಸ್ಪಷ್ಟತೆ